ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ದಲಿತ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಸಿಎಂ ಹಾಗೂ ಡಿಸಿಎಂ ನಡುವೆ ಪವರ್ ಶೇರಿಂಗ್ ಜಟಾಪಟಿ ನಡೀತಿರ್ಬೇಕಾದ್ರೆ ಈಗ ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಅವ್ರನ್ನ ಕರೆತರುವಂತ ಚರ್ಚೆ ಜೋರಾಗ್ತಾ ಇದೆ. ಒಂದ್ ಕಡೆ ಈ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಬಂತಲ್ಲ, ಆ ಕ್ರಾಂತಿಯ ಹಿನ್ನೆಲೆಯಲ್ಲಿ ಅದರ ಒಂದು ಸಂದರ್ಭದಲ್ಲೇ ಈಗ ದಲಿತ ನಾಯಕರು ಒಂದಷ್ಟು ಸೈಲೆಂಟ್ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಿದೆ ರಾಜ್ಯ ರಾಜಕಾರಣದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಹೌದು ನಾನೇ. What option I have? I had to stand by him, I support him. This is a matter that is being laid to rest. ಖರ್ಗೆ ಸಾಹೇಬ್ ಹೇಳಿದ್ದಾರೆ, ನಾನು ಈಗ ಸಮುದ್ರದಾಗ ಈಸಾಡುವಾಗ ಕಾವೇರಿ ನದಿಯಲ್ಲಿ ಹೋಗಿ ಈಸಾಡ್ತೀರ ಅಂತ ಕೇಳಿದ್ರೆ ನಾನೇನು ಹೇಳಿ. ಸಿಎಂ ಅವ್ರು ಹೇಳಿದ್ದಾರೆ, ಹೌದು ನಾನೇ. ಡಿಸಿಎಂ ಅವ್ರು ಹೇಳಿದ್ದಾರೆ. What option I have? ಇನ್ಯಾರು ಹೇಳಬೇಕು? ರಾಜಕಾರಣ ನಡೆಯೋದು ಸೂತ್ರದ ಮೇಲಲ್ಲ, ಆಯಾಯ ಸಂದರ್ಭಕ್ಕೆ ಅನುಗುಣವಾದ ಪಾತ್ರದ ಮೇಲೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗದ್ದಲ ಒಂದು ಹಂತದಲ್ಲಿ ತಾರಕಕ್ಕೇರಿತ್ತು. ಸಿಎಂ ಸಿದ್ದರಾಮಯ್ಯ 5 ವರ್ಷ ತಾವೇ ಸಿಎಂ ಅಂತ ಘಂಟಾ ಘೋಷವಾಗಿ ಹೇಳಿದ ಮೇಲೆ ಗೊಂದಲಗಳಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಹೌದು ನಾನೇ. ಆದ್ರೆ ಕಾಂಗ್ರೆಸ್ನ ಗೊಂದಲಗಳು ನಾಯಕತ್ವ ಬದಲಾವಣೆ ಕೂಗು ಇಷ್ಟಕ್ಕೆ ತಣ್ಣಗಾಗುತ್ತಾ? ಖಂಡಿತ ಇಲ್ವೇ ಇಲ್ಲ ಎನ್ನುತ್ತಿದ್ದಾರೆ ಕಾಂಗ್ರೆಸ್ ಬೆಳವಣಿಗೆಗಳನ್ನ ಹತ್ತಿರದಿಂದ ಬಲ್ಲವರು. ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಕೂಗು ಮತ್ತೆ ವರ್ಷಾಂತ್ಯದ ವೇಳೆಗೆ ಮತ್ತೆ ಭುಗಿಲೇಳಬಹುದು. ಒಂದು ಹಂತದಲ್ಲಿ ಪಕ್ಷ 2 ದಿಕ್ಕಿಗೆ ಹೊರಳುವ ಮಟ್ಟಿಗೆ ಬೆಳವಣಿಗೆಗಳು ಸೃಷ್ಟಿಯಾದ್ರೂ ಅಚ್ಚರಿ ಪಡಬೇಕಿಲ್ಲ. ಹೀಗಾಗಿ ಯಾವತ್ತೂ ಪರ್ಯಾಯ ಪ್ಲಾನ್ಗಳ ಬಗ್ಗೆ ಆಲೋಚನೆ ಮಾಡುವ ನಾಯಕರಿಗೆ ಕಾಣುತ್ತಿರುವ ಮತ್ತೊಂದು ಆಶಾ ಕಿರಣ ಮಲ್ಲಿಕಾರ್ಜುನ ಖರ್ಗೆ. ಸದ್ಯದ ಎಲ್ಲಾ ಗೊಂದಲಗಳ ನಡುವೆ ದಲಿತ ನಾಯಕರು ಸೈಲೆಂಟ್ ರಣತಂತ್ರ ರೂಪಿಸುತ್ತಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕರೆತರುವ ಬಗ್ಗೆ ಚರ್ಚೆ ನಡೆದೇ ಇದೆ. ಹೈಕಮಾಂಡ್ ಮುಂದೆ ವಿಷಯ ಮಂಡಿಸಲು ತಯಾರಿ ಮಾಡಿಕೊಂಡಿರುವ ಕೆಲ ನಾಯಕರು ಮಲ್ಲಿಕಾರ್ಜುನ ಖರ್ಗೆಗೆ ಪಟ್ಟ ಕಟ್ಟೋ ಆಯ್ಕೆ ಓಪನ್ ಇಟ್ಟುಕೊಂಡಿದ್ದಾರೆ. ದಲಿತ ಸಿಎಂ ಆಗೋ ಅವಕಾಶ ಜೀವಂತ ಬಿಟ್ಟ ನಾಯಕರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಆದ್ರೆ ಇಂತಹದ್ದೊಂದು ಚರ್ಚೆಯನ್ನ ಖರ್ಗೆ ಪುತ್ರ ಪ್ರಿಯಾಂಕ್ ತಳ್ಳಿ ಹಾಕಿದ್ದಾರೆ. ಸಿಎಂ ಕುರಿತ ಚರ್ಚೆ ಮುಗಿದು ಹೋದ ಅಧ್ಯಾಯ ಅಂತ ಹೇಳಿದ್ದಾರೆ. This is a matter that is being laid to rest. ಆಯ್ತಾ? ಬೈ ಹೂಮ್? ಖರ್ಗೆ ಸಾಹೇಬ್ ಹೇಳಿದ್ದಾರೆ, ಸಿಎಂ ಅವ್ರು ಹೇಳಿದ್ದಾರೆ, ಡಿಸಿಎಂ ಅವ್ರು ಹೇಳಿದ್ದಾರೆ. ಇನ್ಯಾರು ಹೇಳಬೇಕು? ಮಲ್ಲಿಕಾರ್ಜುನ ಖರ್ಗೆ ಯಾವತ್ತೋ ರಾಜ್ಯದ ಸಿಎಂ ಆಗಬೇಕಿತ್ತು. 3-4 ಬಾರಿ ಸಿಎಂ ಪಟ್ಟಕ್ಕೇರೋ ಅವಕಾಶ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ತಿರಕ್ಕೆ ಬಂದು ಕೈತಪ್ಪಿ ಹೋಗಿದೆ. ಹಿರಿಯ ನಾಯಕ ಖರ್ಗೆ ಒಮ್ಮೆಯಾದ್ರೂ ರಾಜ್ಯದ ಸಿಎಂ ಆಗಬೇಕಿತ್ತು ಅಂತ ಭಾವನೆ ವ್ಯಕ್ತಪಡಿಸುತ್ತಿರುವ ನಾಯಕರು ಹಲವರಿದ್ದಾರೆ. ಆದ್ರೆ ಈಗಂತೂ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಪಟ್ಟಕ್ಕೆ ಹತ್ತಿರದಲ್ಲಿರೋರು. ಮಲ್ಲಿಕಾರ್ಜುನ ಖರ್ಗೆಯವರ ಪಕ್ಷನಿಷ್ಠೆ, ವರ್ಚಸ್ಸು, ಹೋರಾಟ ಎಲ್ಲವೂ ಅವರನ್ನ ಪ್ರಧಾನಿ ಪಟ್ಟಕ್ಕೆ ಏರುವ ಅವಕಾಶ ತಂದಿಟ್ರೂ ಆಶ್ಚರ್ಯವಿಲ್ಲ. ಇಂತಹ ಹೊತ್ತಲ್ಲಿ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣದ ಒತ್ತಡಕ್ಕೆ ಒಪ್ಪಿಕೊಳ್ತಾರ ಅನ್ನೋ ಅನುಮಾನ. ಈ ಬಗ್ಗೆ 2023ರಲ್ಲಿ TV9 ಸಂದರ್ಶನದಲ್ಲಿ ಮಾತನಾಡಿದ್ದ ಖರ್ಗೆ ಸಿಎಂ ಆಗೋ ಆಸೆಯನ್ನ ದೂರ ಇಟ್ಟಿದ್ರು. PCC ಅಧ್ಯಕ್ಷ ಅಪಾಯಿಂಟ್ ಮಾಡೋವು ನಾನು, ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷ ಅಪಾಯಿಂಟ್ ಮಾಡೋರು AICCದವರು ನಾವು, CLP ಲೀಡರ್ ಅಪಾಯಿಂಟ್ ಮಾಡೋರು ನಾವು, ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡೋರು ಅಂದರೆ ಇಲ್ಲಿನ ಕನ್ಸೆನ್ಸಸ್ ತಗೊಂಡು ಅಪಾಯಿಂಟ್ ಮಾಡೋರು ನಾವು. ನೀವು ನನಗೆ ಆ ಸಾಲಿನಲ್ಲಿ ಕೂಡಿಸಿದ್ರೆ ಮತ್ತೆ ಇದರ ಒಂದು ಮಹತ್ವ ಏನು ಉಳಿತದೆ? ಬರೀ ಮುಖ್ಯಮಂತ್ರಿ ಮಾತ್ರವಲ್ಲ, ರಾಜ್ಯ ರಾಜಕಾರಣಕ್ಕೆ ಮರಳಿ ಬರ್ತೀರಾ ಎಂದಿದ್ದಕ್ಕೆ ನಾನು ಸಮುದ್ರದಲ್ಲಿ ಈಜುತ್ತಿದ್ದೇನೆ, ಕಾವೇರಿ ನದಿಗೆ ಬರಲ್ಲ ಅನ್ನೋ ಮಾತನ್ನಾಡಿದ್ರು. ಗೆದ್ದ ಮೇಲೆ ಇಲ್ಲಿ ವಾಪಸ್ ಬರ್ತೀರೇನು? ವಾಪಸ್ ನಾನು ಈಗ ಸಮುದ್ರದಾಗ ಈಸಾಡುವಾಗ ನೀವು ಇಲ್ಲಿ ಕಾವೇರಿ ನದಿಯಲ್ಲಿ ಹೋಗಿ ಈಸಾಡ್ತೀರ ಅಂತ ಕೇಳಿದ್ರೆ ನಾನೇನು ಹೇಳಿ. ರಾಜ್ಯದಲ್ಲಿ 2ನೇ ಸುತ್ತಿನ ಕಾಂಗ್ರೆಸ್ ಶಾಸಕರ ಸಭೆಗೆ ಸಮಯ ನಿಗದಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತೊಮ್ಮೆ ರಾಜ್ಯಕ್ಕೆ ಬರಲಿದ್ದಾರೆ. ಕಳೆದ ಬಾರಿ 3 ದಿನ ಶಾಸಕರ ಸಾಲು ಅಹವಾಲು ಆಲಿಸಿದ್ರು. ಅದಾದ ಬಳಿಕ 2ನೇ ಸುತ್ತಿನ ಸಭೆಗೆ ಸಮಯ ನಿಗದಿಯಾಗಿದೆ. ಜುಲೈ 7, 8 ಮತ್ತು 9ರಂದು ಶಾಸಕರೊಂದಿಗೆ ಸುರ್ಜೇವಾಲಾ 1-to-1 ಮಾತುಕತೆ ನಡೆಸಲಿದ್ದಾರೆ. ಈ 2ನೇ ಸುತ್ತಿನಲ್ಲಿ 63 ಶಾಸಕರೊಂದಿಗೆ ಸಭೆ ಮಾಡಲಿದ್ದಾರೆ. ಕಾಂಗ್ರೆಸ್ ಶಾಸಕರ ಅಸಮಾಧಾನ, ಕ್ಷೇತ್ರದಲ್ಲಿರುವ ಸಂಘಟನೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಸಮಾಲೋಚನೆ ನಡೆಸಲಿದ್ದಾರೆ ಎನ್ನಲಾಗಿದೆ.
ಕಾಂಗ್ರೆಸ್ನ ಎರಡು ದೈತ್ಯ ಶಕ್ತಿಗಳೆಂದ್ರೆ ಅದು ಸಿದ್ದರಾಮಯ್ಯ ಮತ್ತು ಡಿಕೆಶಿ. ಇವರಿಬ್ಬರ ನಡುವಿನ ಸಮರದಲ್ಲಿ ರಾಜ್ಯ ಕಾಂಗ್ರೆಸ್ ಅನ್ನ ಕಾಪಾಡುವ ಮತ್ತೊಂದು ದೈತ್ಯ ಶಕ್ತಿ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ. ಹೀಗಾಗಿ ರಾಜಕಾರಣದ ಸೂತ್ರಗಳಿಗಿಂತ ಯಾವ ಪಾತ್ರ ಯಾವ ಸಂದರ್ಭಕ್ಕೆ ಸೂಕ್ತ ಎಂಬುದೇ ಹೆಚ್ಚು ಮಹತ್ವ ಪಡೆದುಕೊಳ್ಳುತ್ತಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.